ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ರುತಿ ಕುಕಿಂಗ್ ಚಾನಲ್. ನಾನಿವತ್ತು ಬದನೆಕಾಯಿನ ಹಾಕಿ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ನಾನು ಬದನೆಕಾಯಿನೆಲ್ಲ ಚೆನ್ನಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸಣ್ಣ ಉರಿನಲ್ಲಿ ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಯಿಸಬೇಕು. ಹಾಗಾಗಿ ನೋಡಿ, ತಿರುಗಿಸಿ ಬೇಯಿಸ್ತಾ ಇರಬೇಕು. ಇದು ಸಣ್ಣ ಉರಿನಲ್ಲೇ ಬೇಯ್ತಾ ಇರಲಿ. ಈಗ ಆಲ್ಮೋಸ್ಟ್ ಇದು ಬದನೆಕಾಯಿ ಎಲ್ಲ ಬೆಂದಿದೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ನಾನು ಸೋರಿಸ್ಕೊತಾ ಇದ್ದೀನಿ. ಅದನ್ನು ನೀರನ್ನೆಲ್ಲನೂ ಸೋಸಿ ತೆಗಿತಾ ಇದ್ದೀನಿ. ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ. ತಣ್ಣಗಾಗೋಷ್ಟರೊಳಗಡೆ ಸಣ್ಣದಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಈಗ ಒಂದು ಬಾಣಲಿಗೆ ನಾನು ಆ ಬದನೆಕಾಯಿನೆಲ್ಲ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ಅದನ್ನ ಕೈಯಲ್ಲೇ ನಾವು ಕಲಿಸ್ಕೊಬೇಕಾಗತ್ತೆ. ಅದಕ್ಕೆ ಮೊದಲಿಗೆ ಒಂದು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಗಟ್ಟಿ ಮೊಸರೇ ಹಾಕ್ಕೊಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನಿವಾಗ ಕೈನಲ್ಲೇ ಎಲ್ಲನೂ ನೀಟಾಗಿ ಕಿವುಚ್ಕೊಳ್ತೀನಿ. ನೋಡಿ, ಈಗ ನೋಡಿ ಕೈನಲ್ಲೇ ನಾನು ಎಲ್ಲ ನೀಟಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಗೊಜ್ಜನ್ನ ಯಾವಾಗಲೂ ನಾವು ಕೈನಲ್ಲೇ ಕಿವುಚ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ನಾನು ಕಿವುಚ್ಕೊಳ್ತಾ ಇರೋದಕ್ಕೆ ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಆ ರೀತಿನ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಬದನೆಕಾಯಿನ ಸುಟ್ಟಿ ಮಾಡಿರೋಂಥ ಮೊಸರು ಬಜ್ಜಿ ರೆಡಿಯಾಗಿದೆ. ಇದನ್ನು ಅಕ್ಕಿ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಸಿಂಪಲಾಗಿ ಆಗುತ್ತೆ.